ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗಲ್ಲಿ ನಾನು ಕೆಲವೊಂದು ಟಿಪ್ಸ್ ಅನ್ನ ತಗೊಂಬಂದಿದ್ದೇನೆ. ಅದು ಹಾಟ್ ಬಾಕ್ಸ್ನಿಂದ. ನಿಮ್ಮ ಮನೆಯಲ್ಲಿ ಹಾಟ್ ಬಾಕ್ಸ್ ಇದ್ದಿರಬಹುದು ಯಾವುದಾದ್ರೂ ಒಂದು ಮೂಲೆಯಲ್ಲಿ. ಆದರೆ ಇನ್ನು ಮುಂದೆ ಅದನ್ನು ಹೊರತೆಗೆದು ಅದರಿಂದ ಕೆಲಸವನ್ನ ಸುಲಭ ಮಾಡ್ಕೊಳ್ಳಿ. ಹೀಗೆಂತ ನಾನು ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಈ ವ್ಲೋಗನ್ನು ನೋಡುವ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಇನ್ಯಾಕೆ ತಡ, ವ್ಲೋಗನ್ನು ಸ್ಟಾರ್ಟ್ ಮಾಡುವಲ್ಲ. ನಿಮ್ಮ ಮನೆಯಲ್ಲಿರುವಂಥ ಹಾಟ್ ಬಾಕ್ಸಲ್ಲಿ ಬಿಸಿ ನಿಲ್ತಾ ಇಲ್ಲ ಅಂದರೆ ಏನಾದರೂ ಫುಡ್ ಇಟ್ಟರೆ, ಆಹಾರ ಇಟ್ಟರೆ, ದೋಸೆ ಇಡ್ಲಿ ಎಲ್ಲ ಇಟ್ಟರು ಬಿಸಿ ನಿಲ್ತಾ ಇಲ್ಲ ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಈಗ ನಾನು ಈ ಟಿಪ್ಸಲ್ಲಿ ಹೇಳ್ಕೊಡ್ತೇನೆ. ನೀವು ಹಾಟ್ ಬಾಕ್ಸನ್ನು ಚೆನ್ನಾಗಿ ತೊಳೆದು ನಂತರ ಅದಕ್ಕೆ ಬಿಸಿ ಬಿಸಿ ಕುದಿಯುವ ನೀರಿದೆ ನೋಡಿ, ಅದನ್ನು ಹಾಕಿ ಒಂದು ಕನಿಷ್ಠ ಅಂದರೆ ಒಂದು 5 ಗಂಟೆಗಳ ಕಾಲ ಆದರೂ ಅದನ್ನು ಮುಚ್ಚಿಡಿ. ಇಲ್ಲಾಂದರೆ ನೀವು ಇಡೀ ದಿನ ಹಾಗೆ ಇಟ್ಟರು ಏನೂ ತೊಂದರೆ ಇಲ್ಲ. ನಂತರ ಅದರಲ್ಲಿರುವ ನೀರನ್ನೆಲ್ಲ ಚೆಲ್ಲಿ ಉಜ್ಜಿಟ್ಟು ನೀವು ಇಡ್ಲಿ, ದೋಸೆ ಏನು ಕೂಡ ಹಾಕಿ ತುಂಬ ಬಿಸಿ ಬಿಸಿಯಾಗಿರ್ತದೆ. ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಹಾಗಾದರೆ ಈಗ ನೆಕ್ಸ್ಟ್ ಟಿಪ್ಪನ್ನು ನೋಡ್ಕೊಂಬರೋಣ ನೋಡಿ. ರಾತ್ರಿ ಮಲಗುವಾಗ ನಮಗೆ ಈ ಧಾನ್ಯ ಅಂದರೆ ಕಡಲೆ, ಹೆಸರು, ಅಲಸಂದೆ ಬೀಜ ಏನಾದರೂ ನಾಳೆ ಪದಾರ್ಥಕ್ಕೆ ಬೇಕಂತ ಹೇಳುವಾಗ ನೆನೆಸಿಡ್ಲಿಕ್ಕೆ ಮರ್ತು ಹೋಗ್ತದೆ. ಆದರೆ ಬೆಳಿಗ್ಗೆ ಎದ್ದು ಬೇಕಾಗ್ತದೆ. ಅದಕ್ಕೆ ನೀವು ಬೆಳಿಗ್ಗೆ ಎದ್ದು ಒಂದು ಹಾಟ್ ಬಾಕ್ಸಲ್ಲಿ ಇದನ್ನು ಹಾಕಿ, ಅಂದರೆ ನಾನಿಲ್ಲಿ ಕಡಲೆಯನ್ನು ತೋರಿಸ್ತಿದ್ದೇನೆ. ನಿಮ್ಗೆ ಏನು ಧಾನ್ಯ ಬೇಕೋ ಅದನ್ನು ಹಾಕ್ಕೋಬೋದು. ಹಾಕಿ ಬಿಸಿ ಬಿಸಿ ಕುದಿಯುವ ನೀರನ್ನು ಹಾಕಿಡಿ. ತುಂಬ ಕುದಿ ಬರಬೇಕು. ಅದನ್ನು ಹಾಕಿ ಮುಚ್ಚಿಡಬೇಕು. ನಂತರ 1 ಗಂಟೆ ನಂತರ ನೀವು ಇದನ್ನು ನೋಡ್ಕೋಬಹುದು. ನೀರಲ್ಲಿ ನೆನೆ ಹಾಕಿದಾಗೆ ಇರ್ತದೆ. ಇದನ್ನು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ. ಇದು ದೋಸೆ ಹಿಟ್ಟು. ದೋಸೆ ಹಿಟ್ಟು ಫಾರ್ಮೆಂಟ್ ಕೆಲವೊಮ್ಮೆ ಆಗುದಿಲ್ಲ ರಾತ್ರಿ. ಕೆಲವೊಂದು ಊರಲ್ಲಿ ಹವಾಮಾನಕ್ಕೆ ತಕ್ಕಂತೆ ಆಗುದಿಲ್ಲ. ಅದಕ್ಕೊಂದು ಈ ಟಿಪ್ಸ್ ಹೇಳ್ತಾ ಇದ್ದೇನೆ ನೋಡಿ. ಈಗ ಒಂದು ಹಾಟ್ ಬಾಕ್ಸ್ ತಗೊಳ್ಳಿ. ಸ್ವಲ್ಪ ದೊಡ್ಡದು ತಗೊಂಡ್ರೆ ಒಳ್ಳೆಯದು. ನೀವು ದೋಸೆ ಹಿಟ್ಟನ್ನು ಇಡ್ಬೋದು. ನಾನಿಲ್ಲಿ ಚಿಕ್ಕದ್ರಲ್ಲಿ ತೋರಿಸ್ತಾ ಇದ್ದೇನೆ. ಅದನ್ನು ದೋಸೆ ಹಿಟ್ಟಿನ ಪಾತ್ರವನ್ನು ಹಾಟ್ ಬಾಕ್ಸ್ನ ಒಳಗೆ ಇಟ್ಟು ಮುಚ್ಚಿಡಿ. ಬೆಳಿಗ್ಗೆ ನೀವು ನೋಡಿ ಹಿಟ್ಟು ಫಾರ್ಮೆಂಟ್ ಆಗಿರ್ತದೆ. ಬೇಕಾದರೆ ಇದನ್ನು ನೀವು ಸ್ವಲ್ಪ ಇಟ್ಟು ಫಾರ್ಮೆಂಟ್ ಮಾಡಿಕೊಂಡು ನಂತರ ಹಿಟ್ಟಿಗೆ ಸೇರಿಸ್ಕೊಳ್ಬೋದು. ಅದು ಕೂಡ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ. ನೋಡಿ, ಚಪಾತಿ ಓಪನ್ ಆಗಿ ನಾವು ಫ್ರೈ ಮಾಡಿ ಇಟ್ಕೊಂಡ್ರೆ ಗಟ್ಟಿ ಆಗ್ತದಲ್ಲ, ಅದಕ್ಕೆ ಒಂದು ಟಿಪ್ಸ್. ಅದನ್ನೇನು ಮಾಡಿ, ನೀವು ಹಾಟ್ ಬಾಕ್ಸ್ನಲ್ಲಿ ಒಂದು ಬಟ್ಟೆಯನ್ನು ಹಾಕಿ, ಬಟ್ಟೆ ಇಲ್ಲದ್ರೆ ಟಿಶ್ಯೂ ಆದರೂ ಆಗ್ತದೆ, ಬಟ್ಟೆಯನ್ನು ಹಾಕಿ ನಂತರ ನೀವು ಮಾಡಿದ ಚಪಾತಿಯನ್ನು ಅದರ ಒಳಗೆ ಇಟ್ಕೊಳ್ಳಿ. ನಾನಿಲ್ಲಿ ಇಡ್ತಾ ಇದ್ದೇನೆ ನೋಡಿ. ಬಿಸಿ ಬಿಸಿ ಚಪಾತಿಯನ್ನು ಇಡ್ಬೋದು. ಮಾಡಿದ ತಕ್ಷಣಕ್ಕೆ ಹಾಟ್ ಬಾಕ್ಸ್ನ ಒಳಗಡೆ ಇಟ್ಕೊಳ್ಳಿ. ಆ ನಂತರ ಬಟ್ಟೆಯನ್ನು ಪೂರ್ತಿಯಾಗಿ ಮುಚ್ಚಿ ನಿಮ್ಗೆ ಯಾವಾಗ ಬೇಕು ನೋಡಿ ಆಗ ಚಪಾತಿಯನ್ನು ತೆಗೆದು ನೋಡಿ. ತುಂಬ ಮೆತ್ತಗಿರ್ತದೆ, ಗಟ್ಟಿಯಾಗಿರುವುದಿಲ್ಲ ಚಪಾತಿ, ತುಂಬ ಮೆತ್ತಗೆ ಇರ್ತದೆ. ಅದನ್ನು ಬೇಕಾದರೆ ನಾನೀಗ ತೋರಿಸ್ತೇನೆ ನೋಡಿ. ನೋಡಿ, ನಾನು ಮಾಡಿ ಅದರಲ್ಲೇ ಇಟ್ಟಿರ್ತೇನೆ. ಬೇಕಾದಾಗ ರಾತ್ರಿ ಅಥವಾ ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ತೆಗೆದು ನೋಡಿದರೆ ನಿಮಗೆ ಹಾಗೆ ಇರ್ತದೆ. ಎಷ್ಟು ಮೆತ್ತಗಿದೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಈ ಎಲ್ಲ ಟಿಪ್ಸನ್ನು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಅದನ್ನು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಚಪಾತಿ. ಹಾಗಾದರೆ ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ. ಹಾಟ್ ಬಾಕ್ಸ್ ಮನೇಲಿದ್ದರೂ ಅದರ ಯೂಸಸ್ ಗೊತ್ತಾಗ್ತಾ ಇಲ್ಲಲ್ಲ. ಈಗ ಈ ಎಲ್ಲ ಟಿಪ್ಸನ್ನು ಒಮ್ಮೆ ಟ್ರೈ ಮಾಡಿ. ಇಲ್ಲಿ ನಾನು ಹಾಟ್ ಬಾಕ್ಸಲ್ಲಿ ನೋಡಿ ದೋಸೆ, ಇಡ್ಲಿ ಎಲ್ಲ ಇಡ್ತೀರಿ ನೀವು. ಆದರೆ ಅದಕ್ಕಿಂತ ಮೊದಲು ಒಂದು ತುಂಡು ಬಾಳೆಲೆ ಇದ್ದರೆ ಅದನ್ನು ಇಟ್ಟು ನಂತರ ನಾನಿಲ್ಲಿ ಇಡ್ಲಿಯನ್ನು ಇಡ್ತಾ ಇದ್ದೇನೆ. ದೋಸೆಯನ್ನು ಕೂಡ ನೀವಿಲ್ಲಿ ಇಡ್ಬೋದು. ಬಿಸಿ ಬಿಸಿ ಇಡ್ಲಿಯನ್ನು ಅದರಲ್ಲಿ ಇಡಿ. ಇಟ್ಟ ನಂತರ ಅದರ ಮೇಲ್ಗಡೆ ಇನ್ನೊಂದು ನೀವು ಬಾಳೆ ಎಲೆಯನ್ನು ಮುಚ್ಚಬೇಕು. ಆಗ ಏನಾಗ್ತದೆ ಅಂದರೆ ಹಬೆಯಲ್ಲಿ ಇಡ್ಲಿಗೆ ಬಾಳೆ ಎಲೆಯ ಅರೋಮ ಬರ್ತದೆ, ಅಂದರೆ ಒಂಥರ ಪರಿಮಳ ಬರ್ತದೆ. ಇದನ್ನು ನೀವು ನೋಡಿ ಮಾಡಿ ಒಂದು ಕಮೆಂಟ್ ಹಾಕಲಿಕ್ಕೆ ಮರಿಲೇಬೇಡಿ. ನಾನಿಲ್ಲಿ ಈಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ನೋಡಿ ಯಾವ ರೀತಿ ಇದೆ ಅಂತ. ಇದನ್ನೊಮ್ಮೆ ಮಾಡಿ ನೋಡಿ. ನಿಮ್ಮ ಹಾಟ್ ಬಾಕ್ಸ್ ಕೂಡ ಯೂಸ್ ಆಗ್ತದೆ, ನಿಮಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗ್ತದೆ. ಈ ಎಲ್ಲ ಟಿಪ್ಸನ್ನು ನೋಡಿದ್ರಲ್ಲ, ನಿಮ್ಗೆ ಏನು ಅನಿಸಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಎಲ್ಲ ಟಿಪ್ಸ್ ನಿಮಗೆ ಗೊತ್ತಿರ್ಬೋದು, ಆದರೆ ಗೊತ್ತಿಲ್ಲದವರಿಗೆ ಈ ಟಿಪ್ಸನ್ನು ತೋರಿಸ್ತಾ ಇದ್ದೇನೆ, ಹಾಕ್ತಾ ಇದ್ದೇನೆ. ಈ ಬ್ಲಾಗನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ಬ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.